Excel Techno School, ಗುರುವಾಯನಕೆರೆ, ವೇಣೂರು. Admission open now. ನಾಲಿಯಲ್ಲಿ ಸಿಕ್ಕಾಕೊಂಡಿರುವಂತಹ ಮರಿಯಾನೆಯನ್ನ ಮೇಲೆತ್ತುವುದಕ್ಕೆ ಹರಸಾಹಸವನ್ನ ಪಡಲಾಗ್ತಾ ಇದೆ. 50ಕ್ಕೂ ಹೆಚ್ಚು ಸಿಬ್ಬಂದಿ ಸ್ಥಳದಲ್ಲಿದ್ದಾರೆ. ಹೈಡ್ರಾಲಿಕ್ ಕಂಟೈನರ್ ಮೂಲಕ ಆನೆಯನ್ನ ನಾಲೆಯಿಂದ ಮೇಲಕ್ಕೆತ್ತುವಂತಹ ಪ್ರಯತ್ನ ಸಾಗ್ತಾ ಇದೆ. 2 ದಿನಗಳು ಕಳೆಯಿತು. ನೀರು ಕುಡಿಯೋಕೆ ಅಂತ ಹೇಳಿ ಬಂದಂತಹ ಆನೆ ನಾಲೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ. ಮೇಲಕ್ಕೆ ಹೇಗೆ ಬರಬೇಕು ಅಂತ ಅದು ಗೊತ್ತಾಗ್ತಾ ಇಲ್ಲ. ಮೇಲಕ್ಕೆ ಬರುವುದಕ್ಕೆ ದಾರಿನೂ ಇಲ್ಲ. ಈಗ ಅರಣ್ಯ ಇಲಾಖೆಯ ಸಿಬ್ಬಂದಿ ಅದಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಮೊದಲನೇದಾಗಿ ಹರಿತಾ ಇರುವಂತಹ ನೀರಿನ ಪ್ರಮಾಣವನ್ನ ಕಡಿಮೆಗೊಳಿಸಿದ್ದಾರೆ. ಕೆಆರ್ಎಸ್ ಮೂಲಕ ಇರಬಹುದು ಅಥವಾ ಅಲ್ಲಿರುವಂತಹ ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕ ಏನಿದೆ ಅಲ್ಲಿಂದ ಆ ನಾಲೆಗೆ ಹರಿಬಿಡಲಾಗುವಂತಹ ನೀರನ್ನ ಸ್ಟಾಪ್ ಮಾಡಲಾಗಿದೆ. ಆ ನೀರಿನಲ್ಲಿ ಅಡ್ಡಾಡ್ತಾ ಇದೆ ಆನೆ. ಅದಕ್ಕೆ ಬೇಕಾದಂತಹ ಆಹಾರವನ್ನ ಕೂಡ ನೀಡಲಾಗಿದೆ. ನಿತ್ರಾಣವಾಗಬಾರ್ದು ಆನೆ ಎನ್ನುವಂತಹ ಕಾರಣಕ್ಕಾಗಿ. ಜೊತೆಗೆ ಹೆಚ್ಚು ಸಮಯ ನೀರಲ್ಲೇ ಇದ್ರೆ ಸೋಂಕು ತಗುಲುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಆಗಲೇ ಪಶು ವೈದ್ಯಾಧಿಕಾರಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು. 50ಕ್ಕೂ ಹೆಚ್ಚು ಸಿಬ್ಬಂದಿ ಇದ್ದಾರೆ. ಬೆಂಗಳೂರಿನಿಂದಾನೂ ಒಂದು ಟೀಮ್ ಹೋಗಿದೆ. ಕಾರ್ಯಾಚರಣೆಯನ್ನ ನಡೆಸುವುದಕ್ಕೆ ಸತತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಬಟ್ ಆನೆಯನ್ನ ಮೇಲೆತ್ತುವಂತಹ ಕಾರ್ಯಾಚರಣೆ ಅಷ್ಟು ಈಸಿ ಇಲ್ಲ. ಮೊದಲನೇದಾಗಿ ಅದು ಒಂದು ವೈಲ್ಡ್ ಎನಿಮಲ್. ನಿಮಗೆ ಸಾಕಾನೆಗಳ ತರ ಅದನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದರ ಹೆಜ್ಜೆಯನ್ನ ಆಧರಿಸಿ, ಅದರ ನಡೆಯನ್ನ ಆಧರಿಸಿ ಕಾರ್ಯಾಚರಣೆಯನ್ನ ಮಾಡಬೇಕಾಗತ್ತೆ. ಆ ಪ್ರಯತ್ನ ಸತತವಾಗಿ ಸಾಗ್ತಾ ಇದೆ ಮಂಡ್ಯದ ಈ ಮಳವಳ್ಳಿಯ ಈ ನಾಲೆಯಲ್ಲಿ. ನೀರು ಕುಡಿಯೋಕೆ ಅಂತ ಹೇಳಿ ನಾಲೆಗೆ ಬಂದು ತನ್ನ ಹಿಂಡಿನಿಂದ ಬೇರ್ಪಟ್ಟಿದೆ ಈ ಮರಿಯಾನೆ. ಆನೆಯನ್ನ ಮೇಲೆತ್ತುವುದಕ್ಕೆ ಸತತ ಪ್ರಯತ್ನಗಳು ಅಲ್ಲಿ ನಡೀತಾ ಇದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಆನೆಯ ಆರೋಗ್ಯದ ಮೇಲೆ ಅಥವಾ ಆನೆಯ ಸ್ಥಳೀಯರಾಗಿರುವಂತಹ ಮೂರ್ತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಮೂರ್ತಿಯವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, 2 ದಿನ ಆಯ್ತು ಅಂತ ಅನ್ಸುತ್ತೆ ಆನೆ ನಾಲೆಗೆ ಬಿದ್ದು. ನೀವು ಸ್ಥಳದಲ್ಲೇ ಇದ್ದೀರಿ. ಹೇಗ್ ನಡೀತಾ ಇದೆ ಸರ್ ಕಾರ್ಯಾಚರಣೆ? ಏನಾಗಿರಬಹುದು, ಏನ್ ಮಾಹಿತಿ ಸಿಗ್ತಾ ಇದೆ ಸರ್ ತಮ್ಗೆ? ಮೇಡಮ್, ಎಲ್ಲಾ ಇಲಾಖೆಯವರು ಮತ್ತೆ ಫಾರೆಸ್ಟ್ ಇಲಾಖೆಯವರು ಮತ್ತೆ ಪೊಲೀಸ್ ಇಲಾಖೆಯವರು, ಆರೋಗ್ಯ ಇಲಾಖೆಯವರು ಎಲ್ಲರೂ ಬಂದಿದ್ದಾರೆ. ಬಂದು ಅದನ್ನ ಮೇಲಕ್ಕೆ ಎತ್ತೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮೇಡಮ್. ಅದಕ್ಕೆಲ್ಲ ಏನೇನ್ ಬೇಕು ಸಿದ್ಧತೆಗಳೆಲ್ಲ ಮಾಡ್ಕೊಂಡಿದ್ದಾರೆ. ಕ್ರೇನ್ ತರ್ತಿದ್ದಾರೆ, ಒಂದು 3 ಕ್ರೇನು. ಅದರಿಂದ ಅರವಳಿಕೆ ಎಂಬುದು ಅದಕ್ಕೆ ಹೊಡೆದು ಅದರಿಂದ ಮೇಲೆ ಮಲಸ್ಕೊಂಡು ಮೇಲ್ಗಡೆ ಎತ್ತುವಂತ ಪ್ರಯತ್ನ ಮಾಡ್ತಿದ್ದಾರೆ ಮೇಡಮ್. ಈಗ ಅರವಳಿಕೆ ಮದ್ದು ಕೊಟ್ರ ಸರ್? ಇನ್ನೂ ಇಲ್ಲ ಮೇಡಮ್. ಇನ್ನೂ ಅದೆಲ್ಲಾನು ಕೆಳಗಡೆ ಇಳಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಅದು ಬೇಕಂತ ಸಿದ್ಧತೆಗಳೆಲ್ಲ ಮಾಡ್ಕೊತಾ ಇದ್ದಾರೆ. ಅಂದ್ರೆ ಕಂಟೈನರ್ ಎಲ್ಲ ಕೆಳಗಡೆ ಇಳಿಸ್ತಾ ಇದ್ದಾರಾ? ಹೌದು ಮೇಡಮ್. ಕಂಟೈನರ್ ಅವ್ರದ್ದು ಸೇಫ್ಟಿ ಪರ್ಪಸ್ ಕೆಳಗಡೆ ಇಳಿತಾರಲ್ಲ, ಅವ್ರ ಸೇಫ್ಟಿ ಪರ್ಪಸ್ಗೆ ಅದನ್ನ ಕೆಳಗಡೆ ಇಳಿಸ್ಕೊಂಡಿದ್ದಾರೆ ಕಂಟೈನರ್ ಒಳಗಡೆ ಇರೋದಕ್ಕೆ. ಮೇಲ್ಗಡೆಯಿಂದ ದೊಡ್ಡದು ಕ್ರೇನ್ ಇದೆ. ಆ ಕ್ರೇನ್ ಮುಖಾಂತರ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದಾರೆ. ಅದನ್ನ ಕೆಳಗಡೆ ಇಳಿಸಿ ನಂತರ ಅದಕ್ಕೆ ಅರವಳಿಕೆ ಮದ್ದು ಹೊಡೆದು ಅದ್ರ ಮೇಲೆ ಮಲಗಿಸಿ ಮೇಲಿಗೆ ಎತ್ತಿ ಈಚೆ ಬಿಡುವಂಗೆ ಮಾಡ್ಕೊತಾ ಇದ್ದಾರೆ. ಆನೆ ಹೆಂಗ್ ಸರ್, ಆರೋಗ್ಯವಾಗಿದೆಯಾ? ಆರೋಗ್ಯವಾಗಿದೆ ಮೇಡಮ್. ಅದಕ್ಕೆ ಏನ್ ಬೇಕು ಅದೆಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಸೊಪ್ಪು, ಕಬ್ಬು, ಇದ್ರ ಸೊಪ್ಪು, ಅರಳಿ ಸೊಪ್ಪು, ಆಮೇಲೆ ಹಲಸಿನ ಹಣ್ಣು, ಕಲ್ಲಂಗಡಿ ಹಣ್ಣು ಎಲ್ಲ. ಆನೆ ನಿನ್ನೆಯಿಂದ ಅದು ಒಂದೇ ಜಾಗದಲ್ಲಿ ಇದೆಯಾ ಸರ್ ಅಥವಾ ನಾಲೆನಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇದೆಯಾ? ಅದನ್ನ ಹೇಗೆ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಹೇಳಿ? ಒಂದು 100-150 ಮೀಟರ್ ಉದ್ದ ಇದೆ ಅದು. ಅದ್ರೊಳಗಡೆನೆ ಓಡಾಡ್ತಾ ಇದೆ ಮೇಡಮ್. ಅದ್ ಬಿಟ್ರೆ ಬೇರೆ ಜಾಗ ಇಲ್ಲ ಅದು ಬರೋದಕ್ಕೆ. ಮುಂದಕ್ಕೆ ಹೋಗೋದಕ್ಕೆ, ಈಚೆ ಬರೋದಕ್ಕೆ ಯಾವ ಜಾಗನೂ ಇಲ್ಲ? ಯಾವ್ದು ಜಾಗ ಇಲ್ಲ. ಒಂದು 80ರಿಂದ 100 ಅಡಿ ಆಳ ಇದೆ ಅದು ನಾಲೆ. ನೀರೆಲ್ಲ ನಿಲ್ಸಿ ಇವಾಗ ಅದನ್ನ ಮೇಲತ್ತಕ್ಕೆ ಮಾಡ್ತಾ ಇದಾರೆ. ನೀರ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆಯಲ್ಲ ಅಲ್ಲಿ? ಸ್ಟಾಪ್ ಆಗಿದೆ ಮೇಡಮ್. ಆ ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕ ಇದೆಯಲ್ಲ ಸರ್, ಕಂಪ್ಲೀಟ್ ಅರಣ್ಯ ಪ್ರದೇಶದ ಒಳಗಡೆನೆ ಬರುತ್ತಾ? ಅಲ್ಲಿ ಆನೆಗಳ ಓಡಾಟ ಸಾಮಾನ್ಯನ, ಕಾಡು ಪ್ರಾಣಿಗಳ ಓಡಾಟ ಆ ಜಾಗದಲ್ಲಿ? ಇಲ್ಲ ಮೇಡಮ್, ಇದು ಅರಣ್ಯ ಇಲಾಖೆ ಬಾರ್ಡರ್ ಇದೆ. ಬಟ್ ಅಲ್ಲಿ ಏನಂತಂದ್ರೆ ಅವರು ಸೋಲಾರ್ ಫೆನ್ಸಿಂಗ್ ಎಲ್ಲ ಮಾಡಿದ್ದಾರೆ ಅರಣ್ಯ ಇಲಾಖೆ ಕಡೆಯಿಂದ. ಅದರಿಂದ ಮಿಸ್ ಆಗಿ ಒಳಗಡೆ ಬಂದಿದೆ ಇದು ಅಷ್ಟೇನೆ. ಓಕೆ, ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ, ಅದನ್ನ ಬಿಟ್ಟು ಬಂದಿದೆ ಈ ಕಡೆಗೆ, ಬಿಟ್ಟು ಒಳಗಡೆ ಬಂದಿದೆ. ಹೌದು, ಹೊರಗಡೆಗೆ.
ಓಕೆ, ಒಂದೇ ಆನೆ ಬಂದಿದ್ದೆ ಸರ್, ಅದ್ರ ಬಗ್ಗೆ ಏನಾದ್ರೂ ಒಂದೇ ಮಾಹಿತಿ ಆನೆ ಇದೆಯಾ? ಮೇಡಮ್. ಯೂಶುವಲ್ ಆಗಿ ಹಿಂಡಿನ ಜೊತೆ ಬರ್ತವೆ ಆನೆಗಳು. ಹೌದು ಮೇಡಮ್, ಇದು ಒಂಟಿನೇ ಬಂದಿರೋದು. ಒಂದು ವಾರದಿಂದ ಜಮೀನುಗಳಿಗೆ, ರೈತರ ಜಮೀನುಗಳಿಗೆಲ್ಲ ಬಂದಿತ್ತು. ಹ್ಮ್ ಬಂದು ಮತ್ತೆ ಕಾಡು ಒಳಗಡೆನೆ ಇದ್ದು ಇದು ಹೊಳೆ ಹತ್ರ ನೀರಿಗೇನೋ ಬಂದಿದೆ, ಆ ಟೈಮಲ್ಲಿ ಇದೇ ತರ ಆಗಿದೆ. ಓಕೆ, ರೈತರ ಜಮೀನು ಅಂದ್ರೆ ಆ ಭಾಗದಲ್ಲಿ ಯಾವೆಲ್ಲ ಹಳ್ಳಿಗಳು ಬರುತ್ತೆ ಸರ್? ಮಲ್ಲಿಕಾತನಹಳ್ಳಿ, ಹಾ, ಶಿವನ ಸಮುದ್ರ ಪ್ಲಸ್, ಓಕೆ, ಶಿಂಷಾ. ಒಂದು ಕಾರ್ಯಾಚರಣೆ ಎಷ್ಟು ಹೊತ್ತು ತಗೊಳ್ಬಹುದು ಅಂತ ಅನ್ಸುತ್ತೆ ಸರ್? ಯಾಕಂದ್ರೆ ನಿನ್ನೆಯಿಂದ ಸತತವಾಗಿ ಪ್ರಯತ್ನ ಆಗ್ತಾ ಇದೆ, ಇನ್ನು ಹೌದು ತುಂಬಾ ಮೇಡಮ್. ಟೈಮ್ ಮೇಡಮ್, ತಗೊಳ್ಳೋ ಚಾನ್ಸ್ ಇನ್ನೊಂದು- ಇದೆಯಾ ಸರ್? ಒಂದು 2 ಗಂಟೆ ಆಗುತ್ತೆ ಮೇಡಮ್. ಇನ್ನೂ ಒಂದು 2 ಅವರ್ ತಗೊಳ್ಬಹುದು. ತಗೊಳುತ್ತೆ ಮೇಡಮ್. ಹೌದು ಮೇಡಮ್. ಓಕೆ, ಈಗ ಸಿಬ್ಬಂದಿ ಈಗ ಕ್ರೇನಿಂದ ಮೇಲಕ್ಕೆ ಎತ್ತಬೇಕು ಅಂತಂದ್ರೆ ಕಂಟೈನರೇ ಭಾರ ಇದೆ, ಅದ್ರ ಮೇಲೆ ಆನೆಯ ಭಾರ, ಹೆಂಗೆ ಸರ್ ಕಾರ್ಯಾಚರಣೆ ಸಮರ್ಥವಾಗಿ ಆಗುತ್ತೆ ಅಂತ ತಮ್ಗೆ ಅನ್ಸುತ್ತೆ ಸರ್? ಆಗುತ್ತೆ ಮೇಡಮ್. ದೊಡ್ಡದು ಕ್ರೇನ್ ದೊಡ್ಡದು ಕರ್ತಿದ್ದಾರೆ ಮೇಡಮ್. ತುಂಬಾ ದೊಡ್ಡದಿದೆ. ಬ್ಯಾಂಗ್ಳೂರ್ ಸಿಟಿಗಳೆಲ್ಲ ಇದ್ರ ಮೇಲೆ ಇದ್ ಮಾಡ್ತಾರೆ ನೋಡಿ ಮೇಡಮ್, ಬಿಲ್ಡಿಂಗ್ ಗಳಿಗೆಲ್ಲ ಆ ತರ ಕ್ರೇನ್ ಕರ್ತಿದ್ದಾರೆ ದೊಡ್ಡದು. ಎಲ್ಲಿಂದ? ಬೆಂಗಳೂರಿಂದಾನೇ ತರಿಸಿದ್ದಾರೆ ಸರ್ ಕ್ರೇನ್ ಎಲ್ಲ? ಹೌದು ಮೇಡಮ್, ಬೆಂಗಳೂರಿಂದ. ಅಲ್ಲಿ ಈ ವಾಹನಗಳು, ಈ ಕ್ರೇನ್ಗಳ ಓಡಾಟಕ್ಕೆಲ್ಲ ಆ ಭಾಗದಲ್ಲಿ ಒಳಗಡೆ ರಸ್ತೆ ಎಲ್ಲ ಸೂಕ್ತವಾಗಿದೆಯಾ ಸರ್? ಏನ್ ಪ್ರಾಬ್ಲಮ್ ಆಗಿಲ್ವಾ? ಇದೆ ಮೇಡಮ್, ಇದೆ ಮೇಡಮ್. ಡಂಬರ್ ರಸ್ತೆನೇ ಇದೆ ಮೇಡಮ್ ಸೂಕ್ತವಾಗಿ. ಓಕೆ 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 ಓಕೆ. ಸುಮಾರು ಎಷ್ಟು ಜನ ಸಿಬ್ಬಂದಿ ಇದ್ದಾರೆ ಸರ್ ಈಗ ಸ್ಥಳದಲ್ಲಿ ಕಾರ್ಯಾಚರಣೆ ಮಾಡಕ್ಕೆ? ಒಂದು 100 ಜನ ಮೇಲಿದ್ದಾರೆ ಮೇಡಮ್ ಅಂದಾಜಲ್ಲಿ. 100 ಜನರ ಮೇಲಿದ್ದಾರೆ. ಹೌದು ಮೇಡಮ್. ಈ ಅರಣ್ಯಾಧಿಕಾರಿಗಳು, ವೈದ್ಯಾಧಿಕಾರಿಗಳು ಎಲ್ಲರೂ ಇದ್ದಾರೆ ಸರ್ ಸ್ಥಳದಲ್ಲಿ? ಎಲ್ಲರೂ ಇದ್ದಾರೆ. ಅವರು ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ. ಆಮೇಲೆ ಮಳವಳ್ಳಿ ತಾಲೂಕ್ ಆಫೀಸ್ ಅವರು ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ ಮೇಡಮ್ ಇಲ್ಲೇನೆ. ನನ್ನ 2 hours ಅಲ್ಲಿ ಕೆಲಸ ಮುಗಿಯುತ್ತೆ ಮೇಡಮ್. ಸರ್, ಇವಾಗ ಕಂಟೈನರ್ ಇಟ್ಟಿದೆಯಲ್ಲ ಜಾಗ, ಆ ಕಂಟೈನರ್ ಇಟ್ಟ ಜಾಗದಿಂದ ಆನೆ ಕೆಳಗಡೆ ಏನಾದ್ರೂ ಹೋಗಿದ್ಯಾ ಸರ್? ಮೇಡಮ್, ಅದರಿಂದ ಮುಂಭಾಗ ಬಂದಿದೆ. ಕಂಟೈನರ್ ಹತ್ರಕ್ಕೆ ಅದನ್ನ ಸಿಡಿಮದ್ದು ಪಟಾಕಿಗಳೆಲ್ಲ ಹೊಡೆದು ಅದೇನ್ ಸ್ಲೋಪ್ ತರ ಇದೆಯಾ ಸರ್? ಮೇಲ್ಗಡೆ ಹತ್ಕೊಂಬರಕ್ ಸಾಧ್ಯ ಆಗತ್ತಾ ಆನೆಗೆ? ಬರ್ಬೋದು ಮೇಡಮ್, ಬರುತ್ತೆ. ಆನೆ ಮೇಲ್ಗಡೆ ಹತ್ತಕ್ ಆಗತ್ತೆ? ಹತ್ತುತ್ತೆ ಮೇಡಮ್. ಒಂದು 100 ಮೀಟರ್ ದೂರ ಒಂದೇ ಸಮ ಇದಾಗಿದೆ. ಓಕೆ. ಒಂದು 20 ಮೀಟರ್ ದೂರ ಮಾತ್ರ ಸ್ಲೋಪ್ ಇದೆ ಅದ ತರ. ಓಕೆ. ಅದರಿಂದ ಮೇಲಕ್ಕೆ ಓಡಾಡ್ತಾ ಇದೆ ಮೇಡಮ್ ಆರಾಮಾಗಿ. ಓಕೆ, ಹಂಗಿದ್ರೆ ಆ ಕಂಟೈನರ್ ಒಳಗಡೆ ಹೋಗೋದಕ್ಕೆ ಅವಕಾಶ ಇದೆ? ಮೇಡಮ್ ಕಂಟೈನರ್ ಒಳಗಡೆ ಆನೆ ಹೋಗಲ್ಲ. ಅವರು ಅಲ್ಲಿ ಜನ ಇಳಿತಾರಲ್ಲ, ಅವ್ರ ಸೇಫ್ಟಿ ಪರ್ಪಸ್ಗೆ ಕಂಟೈನರ್ ಒಳಗಡೆ ಇಳಿಸ್ಕೊಂಡಿದ್ದಾರೆ. ಓಕೆ 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 ಓಕೆ. ಅಂದ್ರೆ ಅದು ಆನೆ ಮೇಲೆತ್ತಕ್ಕಲ್ಲ ಈ ಕಂಟೈನರ್ ಇಟ್ಟಿರೋದಲ್ಲಿ? ಇಲ್ಲ ಮೇಡಮ್, ಕಂಟೈನರ್ ಎತ್ತಕ್ಕೆ ಆಗಲ್ಲ ಮೇಡಮ್. ಅವರು ಒಳಗಡೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಒಳಗಡೆ ಹೋಗೋದಕ್ಕೆ ಸಿಬ್ಬಂದಿ ಕೆಳಗಡೆ ಇರ್ತಾರೆ. ಇವಾಗ ಯಾರು ಅಳವಳಿಕೆ ಎಲ್ಲ ಬಂದ್ ಕೊಡ್ತಾರೋ ಅಥವಾ ಅದಕ್ಕೆ ಕಟ್ಟೋದಕ್ಕೆ ಹೋಗ್ತಾರೋ ಅವರು ಒಳಗಡೆ ಇರ್ತಾರೆ. ಹೌದು ಮೇಡಮ್. ಓಕೆ, ಮತ್ತೆ ಕಂಟೈನರ್ ಬಳಸಲ್ಲ ಅಂದ್ರೆ ಆನೆನ ಹೆಂಗ್ ಮೇಲಕ್ಕೆ ಎತ್ತಾರೆ ಸರ್? ಡೈರೆಕ್ಟ್ ಅದಕ್ಕೆ ರೋಪ್ ಗಳನ್ನ ಹಾಕಿ ಮೇಲಕ್ಕೆ ಎತ್ತಾರಾ? ಮೇಡಮ್, ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ತರ ಒಂದು 20 ಅಡಿ ಅಗಲ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದಾರೆ. ಅದನ್ನ ಕೆಳಗಡೆಗೆ ಇಳಿಸಿ ಅರವಳಿಕೆ ಮದ್ದು ಹೊಡೆದ್ಮೇಲೆ ಅದು ಜ್ಞಾನ ತಪ್ಪದ ಮೇಲೆ ಅದನ್ನ ಮೇಲೆ ಮಲಗಿಸ್ಕೊಂಡು ಅದ್ರ ಮುಖಾಂತರ ಮೇಲಕ್ಕೆ ಎತ್ಕೊಳ್ತಾರೆ. ಓಕೆ ಓಕೆ ಸರ್, ಓಕೆ ಸರ್, ಓಕೆ ಸರ್, ಓಕೆ. ಥ್ಯಾಂಕ್ ಯು ಮೂರ್ತಿಯವರೇ, ನೀವು ಸ್ವಚ್ಛತೆಗೆ ಮಾತನಾಡಿದ್ದಕ್ಕೆ. ಸ್ಥಳೀಯರಾಗಿರುವಂತಹ ಮೂರ್ತಿಯವರು ಸ್ಥಳದಲ್ಲೇ ಇದ್ದಾರೆ, ಕಂಪ್ಲೀಟ್ ಕಾರ್ಯಾಚರಣೆಯನ್ನ ಗಮನಿಸ್ತಿದ್ದಾರೆ.